ಜನವರಿ 13ರಿಂದ 21ರವರೆಗೂ ಕೂಡ ಶಬರಿಮಲೆಗೆ ಭಕ್ತರು ಬರ್ತಾರಾದರೂ ಕೂಡ ಈ ಸಂಕ್ರಮಣದ ದಿನ ಬರುವಂತಹ ಭಕ್ತಾದಿಗಳು ಬಹಳ ವಿಶೇಷ ದಿನವನ್ನಾಗಿ ಇದನ್ನು ಭಾವಿಸ್ತಾರೆ, ಪೂಜಿಸಲ್ಪಡುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂತಹ ಘೋಷಣೆಯೊಂದಿಗೆ ಆರಂಭವಾಗುವಂತಹ ಈ ಇಡೀ ಪೂಜಾ ಕೈಂಕರ್ಯಗಳು ಹರಿವರಾಸನಂ ಹಾಡು ಹೇಳೋ ಮೂಲಕವಾಗಿ ಮಕರ ಜ್ಯೋತಿಯ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ದೀಪ ಬೆಳಗುವಂತಹ ಕಾರ್ಯಕ್ರಮ ಇದು ಸಂಪನ್ನವಾಗುತ್ತೆ ಅನ್ನೋದು ಪ್ರತೀತಿ. ಸೊ ಈ ಬಗ್ಗೆ ಗುರುಗಳಿಂದಲೇ ಮಾತನಾಡಿಸೋಣ. ಗುರುಗಳೇ, ಈಗ ನೀವು ಹೇಳ್ತಾ ಇದ್ರಿ 18 ಮೆಟ್ಟಿಲುಗಳನ್ನು ಹತ್ತಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ ಮಾಲಾಧಾರಿಗಳಾಗಿರಬೇಕು ಅಂತ. ಈಗ ರಾಜವಂಶಸ್ಥರೇನು ಈ ಒಂದು ಆಭರಣಗಳನ್ನ ತೆಗೆದುಕೊಂಡು ಬಂದಿರ್ತಾರೆ, ಅವರು ಕೂಡ ಮಾಲಾಧಾರಿಗಳಾಗಿರ್ತಾರ? ಆ ರೀತಿಯ ವಿಶೇಷ ದೀಕ್ಷೆಯನ್ನು ಅವ್ರು ಪಡ್ಕೊಂಡಿರ್ತಾರ? ಹೇಗೆ ಅಂದರೆ 18 ಮೆಟ್ಟಿಲುಗಳನ್ನು ಏರುವಂಥದ್ದು ಈ ಜನ್ಮಾಂತರದಲ್ಲಿಯೂ ಕೂಡ ಮಾಡಿರ್ತಕ್ಕಂತಹ ಸಮಸ್ತ ಪಾಪಗಳನ್ನು ಕ್ಷಯ ಮಾಡಲಿಕ್ಕಾಗಿರ್ತಕ್ಕಂಥ ಒಂದೊಂದು ಮೆಟ್ಟಿಲಿಗೂ ಕೂಡ ಒಂದೊಂದು ಹೆಸರು ಮತ್ತು ಒಂದೊಂದು ಪುಣ್ಯದ ಫಲಗಳನ್ನು ಹೇಳಿದೆ. ಹಾಗೆಯೇ ಆ 18 ಮೆಟ್ಟಿಲುಗಳನ್ನು ಏರಿದ ಬಳಿಕ ಎಂತಹ ವ್ಯಕ್ತಿಯ ಸ್ವಾಮಿಯನ್ನು ದರ್ಶನ ಮಾಡಿದರೂ ಕೂಡ ಮೂಕವಿಸ್ಮಿತನಾಗಿ ತನ್ನ ಎಲ್ಲ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಗಳನ್ನು ಕೂಡ ಪರಮಾತ್ಮನಲ್ಲಿ ಭಕ್ತಿನಲ್ಲಿ ಲೀನವಾಗುವಂಥ ಪ್ರಕ್ರಿಯೆಗಳು ಸಾಮಾನ್ಯ ಭಕ್ತರಲ್ಲಿ ಕಾಣ್ತವೆ. ಆದರೆ ಈ ರಾಜವಂಶಸ್ಥರು ತರುವಂತಹ ಆಭರಣವನ್ನು ಅವರು ಕೆಲವು ದಿನಗಳ ಪರ್ಯಂತರವಾಗಿ ಮಾಲಾಧಾರಿಗಳಾಗಿ ತದನಂತರದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಲಿಕ್ಕೆ ಬರತಕ್ಕಂಥ ವ್ಯವಸ್ಥೆಗಳನ್ನು ನಾವು ಕಾಣ್ತೇವೆ. ಅಂದರೆ ಅವರು ಕೂಡ ಕಠಿಣ ತಪಸ್ಸನ್ನು ಹೇಗೆ ಆಚರಣೆ ಮಾಡಿರ್ತಾರೆ ಅಂತ ಕೇಳಿದರೆ, ಆಹಾರಗಳಲ್ಲಿರ್ಬೋದು, ನಿದ್ರೆಗಳಲ್ಲಿರ್ಬೋದು, ಅಥವಾ ಸಾಂಸಾರಿಕವಾದಂಥ ವಿಚಾರಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವರದ್ದೇ ಆದಂತಹ ವಿಭಿನ್ನವಾದಂತಹ ಶೈಲಿಗಳನ್ನು ರೂಢಿಸ್ಕೊಂಡು ಅವರು ಈ ಮೆಟ್ಟಿಲನ್ನು ಏರ್ತಕ್ಕಂಥದ್ದು. ಮಾಲಾಧಾರಿಗಳ ಅಲ್ಲದಂತಹ ವ್ಯಕ್ತಿಗಳನ್ನು 18 ಮೆಟ್ಟಿಲುಗಳ ಮೇಲೆ ಏರೋಕ್ಕೆ ಬಿಡೋದಿಲ್ಲ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಆ ಪೊಲೀಸ್ನವರು ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡುಗಳು ಎಳೆದೆಳೆದು ಮೆಟ್ಟಿಲ ಮೇಲೆ ಬಿಡುವಂಥ ಪ್ರಕ್ರಿಯೆಗಳು ಇತ್ತೀಚೆಗೆ ಬಂದಿದ್ದೇ ವಿನಃ ಹಿಂದಿನ ಕಾಲದಲ್ಲಿ ಯಾರೂ ಕೂಡ ಆ ಮೆಟ್ಟಿಲನ್ನು ಏರ್ತಿರಲಿಲ್ಲ. ಇವತ್ತು ಕಾಲ ಬದಲಾಗಿದೆ. ಆದರೆ ಇವರು ಏನು ರಾಜವಂಶಸ್ಥರು ಆ ಪರಮಾತ್ಮನ ಆಭರಣವನ್ನು ಹೊತ್ತು ತರ್ತಾರೋ ಅವರು ವ್ರತಸ್ಥರಾಗಿರ್ತಾರೆ. 48 ದಿನಗಳ ಕಾಲ ಕಠಿಣತಮವಾದಂಥ ವ್ರತವನ್ನು ಆಚರಣೆ ಮಾಡಿ, ನಾನು ಮೊದಲೇ ಹೇಳಿದಾಗೆ ಆಹಾರಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಶುದ್ಧತೆಯನ್ನು ಕಾಪಾಡಿಕೊಂಡು ಅದರ ಜೊತೆಗೆ ಅನೇಕ ಶುದ್ಧಿಯ ಯಾಗವನ್ನು ಕೂಡ ಇವತ್ತು ಆ ರಾಜಮನೆತನದಿಂದ ಮಾಡಿ ಸ್ವಾಮಿಗೆ ಆಭರಣಗಳನ್ನು ಕಳಿಸ್ತಕ್ಕಂಥ ಪ್ರಕ್ರಿಯೆಗಳು ಇರೋದರಿಂದ ವ್ರತಸ್ಥರಾಗಿರ್ತಕ್ಕಂತಹ ರಾಜಮನೆತನದ ಯಾವ ಕುಡಿಗಳಿರ್ತಾರೋ ಅಥವಾ ಉತ್ತರಾಧಿಕಾರಿಗಳಿರ್ತಾರೋ ಅವರಿಗೆ ದೀಕ್ಷೆಗಳಾಗಿರುತ್ತೆ. ಯಾರ್ಯಾರೂ ಕೂಡ ಆ ಆಭರಣಗಳನ್ನು ಹೊತ್ಕೊಂಡು ಬರಲಿಕ್ಕೆ ಸಾಧ್ಯ ಅಲ್ಲ, ಅಥವಾ ಅವರಿಗೆ ಹೊತ್ಕೊ ಬರೋಕ್ಕೂ ಕೂಡ ಬಿಡೋದಿಲ್ಲ. ಇಂತಹ ಮುದ್ರಾಧಾರಣೆ ಇತ್ಯಾದಿಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಮಟ್ಟದ ಉಪದೇಶಗಳನ್ನು ಪಡೆದುಕೊಂಡಿರುವಂಥ ವ್ಯಕ್ತಿಗಳು ವ್ರತನಿಷ್ಠರಾಗಿ ಕಟ್ಟುನಿಟ್ಟಿನ ವ್ರತಾಚರಣೆಯನ್ನು ಮಾಡಿದ ಬಳಿಕ ಆ ಸ್ವಾಮಿಗೆ ಆಭರಣವನ್ನು ಆ 18 ಮೆಟ್ಟಿಲುಗಳನ್ನು ಏರಿ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಕೊಡುವಂತಹ ಒಂದು ವ್ಯವಸ್ಥೆಗಳಾಗುತ್ತೆ. ಆ ಅರ್ಚಕರು ತದನಂತರದಲ್ಲಿ ಸ್ವಾಮಿಗೆ ಆಭರಣವನ್ನು ಧರಿಸ್ತಕ್ಕಂತಹ ಪ್ರಕ್ರಿಯೆಗಳನ್ನು ಬಹುಶಃ ನಾವು ಕಾಣ್ತೇವೆ ಪ್ರತಿ ವರ್ಷದಲ್ಲಿಯೂ ಕೂಡ. ಅಂದರೆ ಇನ್ನೊಂದು ವಿಶೇಷತೆ ಅಂತಂದರೆ ಗುರುಗಳೇ, ಈ ತಿರುವಾಭರಣವನ್ನು ತೆಗೆದುಕೊಂಡು ಬರ್ತಾರಲ್ಲ, ಮೆರವಣಿಗೆ ಏನೇನು ಮಾಡ್ತಾರಲ್ಲ, ಸೊ ಆ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಸರಿಯಾಗಿ ಅದನ್ನು ಕಾವಲು ರೂಪದಲ್ಲಿ ಗರುಡ ಅಲ್ಲಿ ಗಸ್ತು ತಿರುಗ್ತಾ ಇರುತ್ತೆ. ಅದು ಹೇಗದು? ಅಲ್ಲ ನೋಡಿ, ಭಗವಂತನ ವ್ಯವಸ್ಥೆಗಳೇ ಆಗಿದೆ. ನಾವು ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಸತ್ಯಗಳನ್ನು ಮಾತ್ರ ಸತ್ಯ ಅಂಥೇಳಿ ನಂಬಲಿಕ್ಕೆ ನಾವೆಲ್ಲರೂ ಕೂಡ ಇಷ್ಟಪಡ್ತೇವೆ. ಕಣ್ಣಿಗೆ ಕಾಣದಂತಹ ಅನೇಕ ಸತ್ಯಗಳು ಜಗತ್ತಿನಲ್ಲಿದೆ. ಯಾವುದೇ ಒಂದು ವಿಜ್ಞಾನಿಗಳಿಗೂ ಕೂಡ ಶೂನ್ಯದಿಂದ ಯಾವುದನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಂತೆಯೇ ಆ ಪರಮಾತ್ಮನ ಆಭರಣವನ್ನು ತರುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಗರುಡನಿಗೆ ಇನ್ವಿಟೇಷನ್ ಕೊಟ್ಟಿರೋದಿಲ್ಲ, ನಾಳೆ ತಗೊಂಡು ಹೋಗ್ತೇವೆ ಆಭರಣನ ನೀನು ಬಾ ಅಂತ. ಆದರೂ ಕೂಡ ಭಗವಂತನಿಗೆ ಎಲ್ಲವೂ ಕೂಡ ಗೊತ್ತು. ಆ ಭಗವಂತನ ರೂಪದಲ್ಲಿ ಇರತಕ್ಕಂಥ ಗರುಡ ಯಾವುದೇ ರೀತಿಯಾಗಿರತಕ್ಕಂತಹ ತೊಂದರೆಗಳು ಆಗದಂತೆ ತನ್ನ ವ್ಯವಸ್ಥೆಗಳನ್ನು ಕಾವಲು ರೂಪದಲ್ಲಿ ಬಂದು ಆ ಆಭರಣವನ್ನು ಅಲ್ಲಿಗೆ ಸಮರ್ಪಣೆ ಮಾಡಿ ಆಭರಣವನ್ನು ತೊಟ್ಟ ಆಭರಣವನ್ನು ಇಟ್ಟ ಬಳಿಕ 3 ಪ್ರದಕ್ಷಿಣೆಯನ್ನು ಆ ಆಭರಣಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ದೈವ ಸನ್ನಿಧಾನಕ್ಕೆ 3 ಪ್ರದಕ್ಷಿಣಾದಿಗಳನ್ನು ಹಾಕಿದ ಬಳಿಕ ಹಿಂದೂ ಕೂಡ ಕಾಣಲಿಕ್ಕೆ ಈ ದೃಶ್ಯಗಳು ಕಾಣಸಿಗೋದಿಲ್ಲ. ನಾಳೆ ಬೆಳಿಗ್ಗೆ ನೋಡಿದರೆ ಈ ದೃಶ್ಯಗಳು ನಮಗೆ ಕಾಣೋದಿಲ್ಲ. ಆದರೆ ಈ ದಿನ ಮಾತ್ರ ಆಭರಣವನ್ನು ತಂದು ಸ್ವಾಮಿಗೆ ಆಭರಣವನ್ನು ತೊಡಿಸುವಂತಹ ತನಕನೂ ಕೂಡ ಕಾವಲಿನಿಂದ ಇರತಕ್ಕಂಥದ್ದು ಇದು ಕಾಲ ಇವತ್ತು ಕೇವಲ ಈ ಕಾಲದಿಂದ ನಡೆದು ಬಂದಿರತಕ್ಕಂಥದ್ದಲ್ಲ. ಅದಕ್ಕೆ ಪುರಾಣದ ಇತಿಹಾಸಗಳಿದೆ. ಸಾಕ್ಷಾತ್ ವಿಷ್ಣುವಿನ ವಾಹನವಾಗಿರತಕ್ಕಂಥ ಗರುಡ ಈ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಮಾಡ್ತಾನೆ ಅನ್ನುವಂಥದ್ದು.